ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ ಮತ್ತೊಂದು ಸೀಸನ್ ಚಾಲು ಆಯ್ತು ನೋಡ್ರಿ. ಅದು ಯಾವುದಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಹಚ್ಚೋದು. ಸಾಕಷ್ಟು ಜನ ನನಗೆ ಮೆಸೇಜ್ ಮತ್ತು ಫೋನ್ ಮಾಡಿ ಕೇಳಕತ್ತಿದ್ರಿ, ಅಣ್ಣ ಮೆಣಸಿನ ಗಿಡ ಹಚ್ಚೋ ಮುಂದೆ ಯಾವ್ಯಾವ ಸ್ಟೆಪ್ ಫಾಲೋ ಮಾಡಬೇಕು ಮತ್ತು ಯಾವ ಔಷಧ ಯೂಸ್ ಮಾಡ್ಬೇಕು ಅಂತೇಳಿ ಕೇಳಕತ್ತಿದ್ರಿ. ಕಡಿಮೆ ಖರ್ಚು ಒಳಗೆ ಮೆಣಸಿನ್ಕಾಯಿ ಒಳಗೆ ಹೆಚ್ಚಿನ ಇಳುವರಿ ಪಡೆಯಂಗೆ ಮಾಡ್ತೀನಿ ರೀ. ನಿಮ್ಗೆ ನಾ ಹೇಳ್ದಂಗೆ ಕರೆಕ್ಟ್ ಫಾಲೋ ಮಾಡ್ಬೇಕು ನೋಡ್ರಿ. ನೀವೇನು ನೋಡಕತ್ತೀರಲ್ರಿ, ಇದು ಕರೆಕ್ಟ್ 45 ದಿನ ಆಯ್ತು ನೋಡ್ರಿ. 45 ದಿನದ ಬಳಿಕ ನಾವು ಅಗಿ ಕೆತ್ತಿ ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಮಾಡಕತ್ತೀವಿ ನೋಡ್ರಿ. ನೋಡ್ಬೋದು ರೀ ನೀವು ಯಾವ ರೀತಿ ಬೇರುಗಳು ಬೆಳೆದಾವ್ರಿ ಮತ್ತು ಯಾವ ರೀತಿ ಸಸಿ ಬೆಳೆದಾವ ಅಂತೇಳಿ ನೋಡ್ಬೋದು ರೀ ನೀವು. ಈ ರೀತಿ ಬೇರುಗಳು ಭಾಳಷ್ಟು ಬರಾಕ ನಾ ಏನು ಮಾಡೀನಪ್ಪ ಅಂತಂದ್ರೆ ಹ್ಯೂಮಿಕ್ ಆ್ಯಸಿಡ್ ಜೊತೆ 99 ಬೆರೆಸಿ ಕೊಟ್ಟಿ ನೋಡ್ರಿ ಬೆಳೆಗಳಿಗೆ. ಬಿಳಿ ಬೇರೆ ಭಾಳ ಬೆಳೆಯೋದ್ರಿಂದ ಏನು ಉಪಯೋಗ ಐತಪ್ಪ ಅಂತಂದ್ರೆ ನೀವೇನು ಅಗಿ ಹಚ್ತಿರಲ್ರಿ, ಒಂದು ಅಗಿ ಸಾಯುದಿಲ್ಲ ನೋಡ್ರಿ. ಅಂದ್ರೆ ಒಂದು ಅಗಿ ಫೇಲ್ ಆಗೋದಿಲ್ಲ ರೀ. ಎಷ್ಟು ಬಿಳಿ ಬೇರೆ ಇರ್ತಾವಲ್ರಿ ಅಷ್ಟು ಅಗಿ ಸಕ್ಸಸ್ ರೇಟ್ ಹೆಚ್ಚಿರ್ತೈತಿ ನೋಡ್ರಿ. ಈ ರೀತಿ ಕಿತ್ತಿದ್ದು ಮೆಣಸಿನ ಗಿಡದ ಅಗಿಗಳಿಗೆ ಬೀಜೋಪಚಾರ ಮಾಡಕ್ಕೆ ನಾ ಏನು ತೊಗೊಂಡಿನಪ್ಪ ಅಂತಂದ್ರೆ ಡೈಜೋ ಅಂತ ಹೇಳ್ರಿ, ಡೈಜೋ ಟಾಪ್ ಅಂತ ಹೇಳ್ರಿ. ಇದು ಒಂದು ಸಿಸ್ಟಮೆಟಿಕ್ ಫಂಗಿಸೈಡ್ ನೋಡ್ರಿ, ಅಂದ್ರೆ ಶಿಲೀಂಧ್ರನಾಶಕ ರೀ. ಈ ಶಿಲೀಂಧ್ರನಾಶಕ ಬಳಸೋದ್ರಿಂದ ಏನು ಉಪಯೋಗ ಐತಪ್ಪ ಅಂತಂದ್ರೆ ಬೇರು ಕೊಳೆ ರೋಗ ಬರೋದಿಲ್ಲ ನೋಡ್ರಿ ನಿಮ್ಮ ಮೆಣಸಿನ ಗಿಡಕ್ಕೆ. ಇದು ಯಾವ ಥರ ಯೂಸ್ ಮಾಡಬೇಕು ಮತ್ತು 1 ಲೀಟರ್ ನೀರಿಗೆ ಎಷ್ಟು ml ಹಾಕ್ಬೇಕಂತೇಳಿ ಮುಂದೆ ಹೇಳ್ತೀನಿ ರೀ, ವಿಡಿಯೋ ಪೂರ್ತಿ ನೋಡ್ರಿ. ಇದ್ರ ಜೋಡಿ ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡಕತ್ತೀನಿ ರೀ. ಅದು ಎದ್ರ ಸಂಬಂಧಪ್ಪ ಅಂತಂದ್ರೆ ಮೆಣಸಿನ ಗಿಡದ ಬಿಳಿ ಬೇರೆ ಚೆನ್ನಾಗಿ ಬೆಳೀಲಿ ಮತ್ತು ಮೆಣಸಿನ ಗಿಡದ ಬೆಳವಣಿಗೆ ಹೆಚ್ಚಿಗೆ ಆಗಲಿ ಅಂತೇಳಿ ಯೂಸ್ ಮಾಡಕತ್ತೀನಿ ನೋಡ್ರಿ. ಈ ಔಷಧದೊಳಗೆ ಏನೇನು ಕಂಟೆಂಟ್ ಐತಪ್ಪ ಅಂತಂದ್ರೆ ಹ್ಯೂಮಿಕ್ ಆ್ಯಸಿಡ್ ಐತ್ರಿ ಮತ್ತು ಫ್ಲೋವಿಕ್ ಆ್ಯಸಿಡ್ ಐತ್ರಿ, ಅಮೈನೋ ಆ್ಯಸಿಡ್ ಐತ್ರಿ ಮತ್ತು ಸೀವಿಡ್ ಎಕ್ಸ್ಟ್ರಾಕ್ಟ್ ಐತ್ರಿ. ಅದ್ರ ಜೋಡಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸರ್ ಐತಿ ನೋಡ್ರಿ. ಇವು 5 ಕಂಟೆಂಟ್ ಕಾಂಬಿನೇಷನ್ ಆಗಿ ಈ ಔಷಧ ತಯಾರು ಮಾಡ್ಯಾರ ನೋಡ್ರಿ. ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಬೆಳೆಗಳು ಬೆಳವಣಿಗೆನೂ ಹೆಚ್ಚಾಕೈತ್ರಿ ಮತ್ತು ರೂಟ್ ಡೆವಲಪ್ಮೆಂಟ್ನು ಹೆಚ್ಚಾಕೈತಿ ನೋಡ್ರಿ. ಈ ಡೈಜೋಟಾಪ್ ಒಳಗೆ 2 ಕಂಟೆಂಟ್ ಅದಾವ್ರಿ. ಅವು ಯಾವಪ್ಪ ಅಂತಂದ್ರೆ ಅಜಾಕ್ಸಿಸ್ಟ್ರಾಬಿನ್ ಮತ್ತು ಡೈಫಿಕೊನಜೋಲ್ ಅಂತೇಳಿ 2 ಕಂಟೆಂಟ್ ಅದಾವ ನೋಡ್ರಿ. ಇವು 2 ಪ್ರಾಡಕ್ಟ್ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಮೊದಲ ನೀವೇನು ಕಿತ್ತಿರ್ತಿರಲ್ರಿ ಅವು ಅಗಿಗಳು ನೀರಾಗಿ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು ನೋಡ್ರಿ. ಬೇರಿಗೆ ಯಾವುದೇ ರೀತಿ ಮಣ್ಣು ಉಳ್ಕೊಲಾರ್ದಂಗೆ ತೊಳಿಬೇಕು ನೋಡ್ರಿ. ಈ ರೀತಿ ಮಾಡೋದ್ ಬಳಿಕ ಒಂದು ಬಕೆಟರ ತೊಗೋರಿ, ಏನರ ತೊಗೋರಿ. ಅದಕ್ಕೆ 1 ಲೀಟರ್ 2 ಲೀಟರ್ ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇರ್ತಲ್ರಿ ಅಷ್ಟು ನೀರು ತೊಗೋಬೇಕು ನೋಡ್ರಿ. ಅದರ ಸಂಬಂಧಪ್ಪ ಅಂತಂದ್ರೆ ಅವೆರಡು ಔಷಧಗಳು ಈ ನೀರಾಗ ಹಾಕಕ್ಕೆ ಸಂಬಂಧ ತೊಗೋಬೇಕು ನೋಡ್ರಿ. ಹ್ಯೂಮಿಕ್ ಆ್ಯಸಿಡ್ ಮತ್ತು ಎಲ್ಲ ಥರ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸರ್ ಇದ್ದಿದ್ದು ಎಷ್ಟು ಹಾಕಬೇಕಪ್ಪ ಅಂತಂದ್ರೆ 1 ಲೀಟರ್ ನೀರಿಗೆ 4 ml ಹಾಕ್ಬೇಕು ನೋಡ್ರಿ. ಮತ್ತು ಡೈಜೋಟಾಫ್ ಎಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ ರೀ ಮುಂದೆ ನೋಡ್ರಿ. 1 ಲೀಟರ್ ನೀರಿಗೆ 1 ml ಅಂತ ಹಾಕ್ಬೇಕು ನೋಡ್ರಿ ಈ ಫಂಗಿಸೈಡ್. ಇವೆರಡು ಔಷಧಗಳು ಹಾಕಿದ ಬಳಿಕ ಏನು ಮಾಡ್ಬೇಕಪ್ಪ ಅಂತಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಏನಾಕೈತಪ್ಪ ಅಂತಂದ್ರೆ 2 ಔಷಧಗಳು ನೀರಿನ ಜೋಡಿ ಚೆನ್ನಾಗಿ ಬೆರಿತಾವ್ರಿ. ತೊಳೆದಿರೋ ಆಗಿ ತೊಗೊಂಡು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಬೇರೆ ಮತ್ತು ಸ್ವಲ್ಪ ಮುಂದಿನ ತುದಿ ಕಟ್ ಮಾಡ್ಬೇಕು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಏನಾಕೈತಪ್ಪ ಅಂತಂದ್ರೆ ನಿಮ್ಮ ಮೆಣಸಿನ ಗಿಡ ಚಿಗುರು ಭಾಳ ಹಿಡಿತೈತಿ ನೋಡ್ರಿ. ಈ ರೀತಿ 2 ಸೈಡ್ ಕಟ್ ಆಗಿದ್ದು ಮೆಣಸಿನ ಅಗಿಗಳು ತೊಗೊಂಡು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಆಲ್ರೆಡಿ ನೀರೊಳಗೆ ಔಷಧ ಕಲಸಿಟ್ಟಿರಲ್ರಿ, ಅದ್ರೊಳಗೆ ಇದು ಅಗಿಗಳು ಎದ್ಬೇಕು ನೋಡ್ರಿ. ಬೇರೆ ಎಷ್ಟು ಇರ್ತಾವಲ್ರಿ ಅಷ್ಟೇ ಎದ್ಬೇಕು ನೋಡ್ರಿ ಔಷಧದೊಳಗೆ. ಆ ಔಷಧದೊಳಗೆ 2 ರಿಂದ 3 ನಿಮಿಷ ಬಿಡ್ಬೇಕು ನೋಡ್ರಿ ನಿಮ್ಮ ಮೆಣಸಿನ ಅಗಿಗಳು. ಔಷಧದೊಳಗೆ ಎದ್ದಿದ ಬಳಿಕ ಪ್ಲಾಂಟೇಶನ್ ಮಾಡೋಕೆ ರೆಡಿಯಾಗಿರ್ತಾವೆ ನೋಡ್ರಿ. ಅದು ತೊಗೊಂಡು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿ ಪ್ಲಾಂಟೇಶನ್ ಮಾಡ್ಬೇಕು ನೋಡ್ರಿ ನೀವು. ಮೆಣಸಿನ ಅಗಿಗಳು ಪ್ಲಾಂಟೇಶನ್ ಮಾಡಿದ ನಂತರ ರೋಗಗಳು ಸ್ಟಾರ್ಟ್ ಆಕಾವ್ರಿ. ಮತ್ತು ಆ ರೋಗಕ್ಕೆ ಯಾವ್ಯಾವ ಔಷಧ ಹೊಡಿಬೇಕು ಮತ್ತು ಕಡಿಮೆ ಖರ್ಚೊಳಗೆ ಯಾವ ರೀತಿ ಬೆಳೆ ನಿರ್ವಹಣೆ ಮಾಡ್ಬೇಕು ಅನ್ನೋದು ಎಲ್ಲ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ ರೀ ನಿಮಗೆ. ಅಗಿ ಹಚ್ಚಿದ ಬಳಿಕ ಮೊದಲನೇ ಡ್ರಿಂಚಿಂಗ್ ಏನು ಕೊಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ರೀ ನಿಮಗೆ. ಮೆಣಸಿನ ಗಿಡದೊಳಗೆ ಹೆಚ್ಚಿನ ಇಳುವರಿ ಪಡಿಬೇಕಂದ್ರೆ ಯಾವ್ಯಾವ ಗೊಬ್ಬರ ಹಾಕಬೇಕು ಮತ್ತು ಏನೇನು ಸ್ಪ್ರೇ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ರೀ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಕೃಷಿಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮೆಣಸಿನಕಾಯಿ ಹಚ್ಚೋ ರೈತರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ.